श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 1। आता हृदय हे आपुले चौफळनिया भले परी बैसवू पाऊले ಶ್ರೀ ಗುರೂಚಿ। ನನ್ನ ಹೃದಯ ಚೌರಂಗವನ್ನು ಶುದ್ಧಗೊಳಿಸಿ ಅದನ್ನು ಅದರ ಮೇಲಿಡುವೆ ಪಾದಗಳನ್ನು ಶ್ರೀ ಗುರುಗಳ। ಶ್ರೀ ಜ್ಞಾನೇಶ್ವರ ಮಹಾರಾಜರು 15ನೇ ಅಧ್ಯಾಯದ ಪ್ರಾರಂಭದಲ್ಲಿ ಶ್ರೀ ಗುರುಗಳ ಚರಣ ಹೇಗೆ ಸೇವಿಸುವೆನೆಂಬ ಭಾವವನ್ನು ಅನೇಕ ಓವಿಗಳಲ್ಲಿ ಸವಿಸ್ತಾರವಾಗಿ ಹೇಳಿರುತ್ತಾರೆ। ಅವರು ಪ್ರಸ್ತುತ ಮೊದಲನೇ ಓವಿಯಲ್ಲಿ ನಾನು ನನ್ನ ಹೃದಯ ಚೌರಂಗವನ್ನು ಎಲ್ಲ ದೃಷ್ಟಿಯಿಂದಲೂ ಶುದ್ಧಗೊಳಿಸಿ ಅದರ ಮೇಲೆ ಶ್ರೀ ಗುರುಗಳ ಪಾದಗಳನ್ನು ಇಡುತ್ತೇನೆಂದು ಅನ್ನುತ್ತಾರೆ। ಐಕ್ಯಭಾವಾಚಿ ಅಂಜುಳಿ ಸರ್ವೇಂದ್ರಿಯ ಕುಡ್ಮುಳಿ ಭರೂನಿಯಾ ಪುಷ್ಪಾಂಜುಳಿ ಅರ್ಘ್ಯುದೇವೋ। ಐಕ್ಯಭಾವದ ಬೊಗಸೆಯಲ್ಲಿ ನಾನು ಸರ್ವೇಂದ್ರಿಯ ಕಮಲ ಮೊಗ್ಗೆಗಳನ್ನು ತುಂಬಿಕೊಂಡು ಪುಷ್ಪಾಂಜಲಿಯನ್ನು ಅರ್ಘ್ಯ ಕೊಡುವೆನು। ಶ್ರೀ ಗುರುಗಳು ಹಾಗೂ ನಾನು ಏಕರೂಪವಾಗಿರುವೆವೆಂಬ ಐಕ್ಯಭಾವದ ಬೊಗಸೆಯಲ್ಲಿ ಸರ್ವೇಂದ್ರಿಯಗಳೆಂಬ ಕಮಲದ ಮೊಗ್ಗೆಗಳನ್ನು ತುಂಬಿಕೊಂಡು ಪುಷ್ಪಾಂಜಲಿಯ ರೂಪದಲ್ಲಿ ಅರ್ಘ್ಯ ಕೊಡುವೆನು। ಅನನ್ಯೋದಕೆ ಧುವಟ ವಾಸನಾಜೆ ತನ್ನಿಷ್ಠ ತೇ ಲಾಗಲೇಸೆ ಅಬೋಟ ಚಂದನಾಚೆ। ನಿರ್ಮಲ ಅನನ್ಯೋದಕದಿಂದ ಸ್ನಾನ ಮಾಡಿಸಿ ಸದ್ಗುರು ನಿಷ್ಠೆಯೆಂಬ ವಾಸನ ರೂಪಿ ಗಂಧದ ತಿಲಕ ಧಾರಣ ಮಾಡಿಸುವೆನು ಅನಾಮಿಕೆಯಿಂದ। ನಿರ್ಮಲವಾದ ಅನನ್ಯೋದಕದಿಂದ ಸ್ನಾನ ಮಾಡಿಸಿ ಸದ್ಗುರು ನಿಷ್ಠೆಯೆಂಬ ವಾಸನಾರೂಪಿ ಗಂಧದ ತಿಲಕಧಾರಣೆಯನ್ನು ಅನಾಮಿಕೆಯಿಂದ ಮಾಡಿಸುವೆನು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ।